ಹಲೋ ಫ್ರೆಂಡ್ಸ್, ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ವಾಲೆಟ್ ಟಾಪ್ ಅಪ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಆಲ್ರೆಡಿ ಅಪ್ಲೋಡ್ ಆಗಿರುವಂತಹ ವಿಡಿಯೋಸ್ನ ಒಮ್ಮೆ ಹೋಗಿ ಚೆಕ್ ಮಾಡಿ. ಈಗ ನಮ್ಮ ಸೇವಾ ಬಂಧುವಿನಲ್ಲಿ ನೀವು 3 ಟೈಪ್ಸ್ ಅಲ್ಲಿ ವಾಲೆಟ್ ಟಾಪ್ ಅಪ್ನ ಮಾಡ್ಕೋಬಹುದು. ಯಾವ್ಯಾವುದು ಅಂದರೆ ಫಸ್ಟ್ ಫಂಡ್ ರಿಕ್ವೆಸ್ಟ್, ಸೆಕೆಂಡ್ AEPS, ಥರ್ಡ್ ಒನ್ ಇಸ್ MATM ಅಂತ. ನೀವು ನಮ್ಮ ಸೇವಾ ಬಂಧುವಿನಲ್ಲಿ ಯಾವುದೇ ಸರ್ವಿಸಸ್ನ ಯೂಸ್ ಮಾಡ್ಕೋಬೇಕು ಅಂದರೆ ನಿಮ್ಮ ಮೇನ್ ವ್ಯಾಲೆಟ್ ಅಲ್ಲಿ ಬ್ಯಾಲೆನ್ಸ್ ಇರಬೇಕು. ಆಗ ಮಾತ್ರ ಯಾವುದೇ ಒಂದು ಸರ್ವಿಸಸ್ನ ಯೂಸ್ ಮಾಡೋಕ್ಕಾಗೋದು. ಸೊ ಯಾವುದೇ ಒಂದು ಸರ್ವಿಸಸ್ನ ಯೂಸ್ ಮಾಡೋಕ್ಕೂ ಮುಂಚೆ ಫಸ್ಟ್ ನಿಮ್ಮ ಮೇನ್ ವ್ಯಾಲೆಟ್ನ ಟಾಪ್ ಅಪ್ ಮಾಡಿಕೊಂಡು ದೆನ್ ಸರ್ವಿಸಸ್ನ ಯೂಸ್ ಮಾಡ್ಕೊಳ್ಳಿ. ಈಗ ಫಸ್ಟ್ ಫಂಡ್ ರಿಕ್ವೆಸ್ಟ್ ಮೂಲಕ ಹೇಗೆ ಟಾಪ್ ಅಪ್ ಮಾಡ್ಕೊಳ್ಳೋದು ಅಂತ ನೋಡೋಣ. ನಿಮ್ಮ SBI ಐಡಿಯಲ್ಲಿ ಪೇಮೆಂಟ್ಸ್ ಅನ್ನೋ ಆಪ್ಷನ್ ಇದೆ. ಅದರ ಮೇಲೆ ಟ್ಯಾಪ್ ಮಾಡಿದ್ರೆ ಇಲ್ಲಿ 2 ಆಪ್ಷನ್ಸ್ ಕಾಣುತ್ತೆ, ಫಂಡ್ ರಿಕ್ವೆಸ್ಟ್ ಅಂಡ್ AEPS ವ್ಯಾಲೆಟ್ ಟ್ರಾನ್ಸ್ಫರ್ ಅಂತ. ಈಗ ಫಸ್ಟ್ ಫಂಡ್ ರಿಕ್ವೆಸ್ಟ್ ಮೇಲೆ ಟ್ಯಾಪ್ ಮಾಡೋಣ. ಈಗ ಇಲ್ಲಿ ಸೈಡ್ ಅಲ್ಲಿ ಆಡ್ ಫಂಡ್ ರಿಕ್ವೆಸ್ಟ್ ಅಂತ ಇದೆ. ಇದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ಈ ತರ ಶೋ ಆಗುತ್ತೆ. ಇಲ್ಲಿ ಫಸ್ಟ್ ಸೇವಾ ಬಂಧುವಿನ ಬ್ಯಾಂಕಿಂಗ್ ಡೀಟೇಲ್ಸ್ ಅಂಡ್ ಕೆಳಗಡೆ QR ಕೋಡ್ ಶೋ ಆಗುತ್ತೆ. ಸೊ ಫಸ್ಟ್ ನೀವು ಎಷ್ಟು ಅಮೌಂಟ್ ನ ಟಾಪ್ ಅಪ್ ಮಾಡ್ಕೋಬೇಕು ಆ ಅಮೌಂಟ್ ನ ಈ QR ಕೋಡ್ಗೆ ನಿಮ್ಮ ಗೂಗಲ್ ಪೇ ಆರ್ ಫೋನ್ ಪೇ ಇಂದ ಅಮೌಂಟ್ ನ ಪೇ ಮಾಡಿ. ನೆಕ್ಸ್ಟ್ ಅದರ ರಿಸಿಪ್ಟ್ ನ ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೊಳ್ಳಿ. ದೆನ್ ಮತ್ತೆ ಇಲ್ಲಿ ಬಂದು ಡೆಪಾಸಿಟ್ ಅಮೌಂಟ್ ಅಂದ್ರೆ ಎಷ್ಟು ಅಮೌಂಟ್ ನ ಪೇ ಮಾಡಿದ್ದೀರಾ ಆ ಅಮೌಂಟ್ ನ ಇಲ್ಲಿ ಎಂಟ್ರಿ ಮಾಡಿ, ಡೆಪಾಸಿಟ್ ಡೇಟ್ ಅಂಡ್ ಟೈಮ್ ನ ಎಂಟ್ರಿ ಮಾಡಿ. ಪೇಮೆಂಟ್ ಮೋಡ್ ಅಲ್ಲಿ IMPS ಮಾಡಿದ್ದೀರಾ ಆರ್ UPI ಮಾಡಿದ್ರೆ ಸೆಲೆಕ್ಟ್ ಮಾಡ್ಕೊಳ್ಳಿ. ದೆನ್ UTI ನಂಬರ್ ನ ಎಂಟ್ರಿ ಮಾಡಿ. ಈ ನಂಬರ್ ನಿಮ್ಮ ಪೇಮೆಂಟ್ ರಿಸಿಪ್ಟ್ ಅಲ್ಲಿ ಇರುತ್ತೆ, ನೋಡ್ಕೊಂಡು ಕರೆಕ್ಟ್ ಆಗಿ ಎಂಟ್ರಿ ಮಾಡಿ. ಬಿಕಾಸ್ ರಾಂಗ್ ಎಂಟ್ರಿ ಮಾಡಿದ್ರೆ ಅಮೌಂಟ್ ಟಾಪ್ ಅಪ್ ಆಗಲ್ಲ, ಅದಕ್ಕೆ. ದೆನ್ ಟೈಪ್ ಆಫ್ ಸರ್ವಿಸಸ್ ನ ಸೆಲೆಕ್ಟ್ ಮಾಡ್ಕೊಂಡು ಆ ರಿಸಿಪ್ಟ್ ಫೋಟೋನ ಇಲ್ಲಿ ಅಪ್ಲೋಡ್ ಮಾಡಿ ಸೆಂಡ್ ಫಂಡ್ ರಿಕ್ವೆಸ್ಟ್ ಅಂತ ಕೊಟ್ರೆ ಆಯ್ತು. ವಿತಿನ್ 2-3 ಮಿನಿಟ್ಸ್ ಅಲ್ಲಿ ಅಮೌಂಟ್ ನಿಮ್ಮ ವ್ಯಾಲೆಟ್ಗೆ ಟಾಪ್ ಅಪ್ ಆಗಿರುತ್ತೆ. ಈಗ AEPS ಮೂಲಕ ಹೇಗೆ ವ್ಯಾಲೆಟ್ ಟಾಪ್ ಅಪ್ ಮಾಡೋದು ಅಂತ ನೋಡೋಣ. ನಿಮ್ಮ SBI ಐಡಿಯಲ್ಲಿ AEPS ಅನ್ನೋ ಆಪ್ಷನ್ ಇದೆ. ಅದರ ಮೇಲೆ ಟ್ಯಾಪ್ ಮಾಡಿದ್ರೆ 5 ಆಪ್ಷನ್ಸ್ ಕಾಣುತ್ತೆ, AEPS ಹಿಸ್ಟ್ರಿ, AEPS ಸೆಟಲ್ಮೆಂಟ್, ವ್ಯಾಲೆಟ್ ಟ್ರಾನ್ಸ್ಫರ್, ಹಾಗೆಯೇ AEPS ಡೆಬಿಟ್ ಆರ್ ಕ್ರೆಡಿಟ್ ಲಿಸ್ಟ್ ಅಂತ. ಇದರಲ್ಲಿ ನೀವು ಫಸ್ಟ್ AEPS ಮೇಲೆ ಟ್ಯಾಪ್ ಮಾಡಿ ಫಸ್ಟ್ ಕ್ಯಾಶ್ ವಿಡ್ರಾಲ್ ಮಾಡ್ಕೊಳ್ಳಿ, ಅಥವಾ ಆಲ್ರೆಡಿ AEPS ವ್ಯಾಲೆಟ್ ಅಲ್ಲಿ ಅಮೌಂಟ್ ಇದ್ರೂ ಕೂಡ ಓಕೆನೆ. ದೆನ್ ವ್ಯಾಲೆಟ್ ಟ್ರಾನ್ಸ್ಫರ್ಗೆ ಬಂದು ಇಲ್ಲಿ ಟ್ರಾನ್ಸ್ಫರ್ ಟು ಮೈ ವ್ಯಾಲೆಟ್ ಮೇಲೆ ಟ್ಯಾಪ್ ಮಾಡಿದ್ರೆ ಒಂದು ಪಾಪಪ್ ಬರುತ್ತೆ. ಅಲ್ಲಿ ಎಷ್ಟು ಅಮೌಂಟ್ ನ ಟ್ರಾನ್ಸ್ಫರ್ ಮಾಡ್ಕೋಬೇಕು ಅಷ್ಟು ಅಮೌಂಟ್ ನ ಇಲ್ಲಿ ಎಂಟ್ರಿ ಮಾಡಿ ಜಸ್ಟ್ ಟ್ರಾನ್ಸ್ಫರ್ ಮೇಲೆ ಟ್ಯಾಪ್ ಮಾಡಿದ್ರೆ ಮುಗೀತು. AEPS ವ್ಯಾಲೆಟ್ ಇಂದ ನಿಮ್ಮ ಮೇನ್ ವ್ಯಾಲೆಟ್ಗೆ ಟ್ರಾನ್ಸ್ಫರ್ ಆಗಿರುತ್ತೆ. ಈಗ MATM ಇಂದ ಹೇಗೆ ವ್ಯಾಲೆಟ್ ಟಾಪ್ ಅಪ್ ಮಾಡ್ಕೊಳ್ಳೋದು ಅಂತ ನೋಡೋಣ. ನಿಮ್ಮ SBI ಐಡಿಯಲ್ಲಿ MATM ಅಂತ ಆಪ್ಷನ್ ಇದೆ. ಅದ್ರ ಮೇಲೆ ಟ್ಯಾಪ್ ಮಾಡಿದ್ರೆ 5 ಆಪ್ಷನ್ಸ್ ಕಾಣುತ್ತೆ, ಡ್ಯಾಶ್ ಬೋರ್ಡ್, MATM ಹಿಸ್ಟ್ರಿ, ಸೆಟಲ್ಮೆಂಟ್, ವ್ಯಾಲೆಟ್ ಟ್ರಾನ್ಸ್ಫರ್, ಹಾಗೆಯೇ MATM ಡೆಬಿಟ್ ಆರ್ ಕ್ರೆಡಿಟ್ ಲಿಸ್ಟ್ ಅಂತ. ಇದರಲ್ಲಿ ನೀವು ಫಸ್ಟ್ ಡ್ಯಾಶ್ ಬೋರ್ಡ್ ಮೇಲೆ ಟ್ಯಾಪ್ ಮಾಡಿ ಫಸ್ಟ್ ಕ್ಯಾಶ್ ವಿಡ್ರಾಲ್ ಮಾಡ್ಕೊಳ್ಳಿ, ಅಥವಾ ಆಲ್ರೆಡಿ MATM ವ್ಯಾಲೆಟ್ ಅಲ್ಲಿ ಅಮೌಂಟ್ ಇದ್ರೂ ಓಕೆನೆ. MATM ವ್ಯಾಲೆಟ್ ಟ್ರಾನ್ಸ್ಫರ್ಗೆ ಬಂದು ಇಲ್ಲಿ ಟ್ರಾನ್ಸ್ಫರ್ ಟು ಮೈ ವ್ಯಾಲೆಟ್ ಮೇಲೆ ಟ್ಯಾಪ್ ಮಾಡಿದ್ರೆ ಒಂದು ಪಾಪಪ್ ಬರುತ್ತೆ. ಅಲ್ಲಿ ಎಷ್ಟು ಅಮೌಂಟ್ ನ ಟ್ರಾನ್ಸ್ಫರ್ ಮಾಡ್ಕೋಬೇಕು ಅಷ್ಟು ಅಮೌಂಟ್ ನ ಇಲ್ಲಿ ಎಂಟ್ರಿ ಮಾಡಿ ಜಸ್ಟ್ ಟ್ರಾನ್ಸ್ಫರ್ ಮೇಲೆ ಟ್ಯಾಪ್ ಮಾಡಿದ್ರೆ ಮುಗೀತು. MATM ವ್ಯಾಲೆಟ್ ಇಂದ ಮೇನ್ ವ್ಯಾಲೆಟ್ಗೆ ಅಮೌಂಟ್ ಟ್ರಾನ್ಸ್ಫರ್ ಆಗಿರುತ್ತೆ. ಬಟ್ ನೆನಪಿರ್ಲಿ, AEPS ಹಾಗೇನೆ MATM ಎರಡೂ ಸರ್ವಿಸಸ್ನ ಯೂಸ್ ಮಾಡೋಕ್ಕೂ ಮುಂಚೆ ಫಸ್ಟ್ ಆಕ್ಟಿವೇಶನ್ಸ್ ಆಗಿರಬೇಕು. ಇನ್ನು ಆಕ್ಟಿವೇಶನ್ಸ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಬೇಗ ಆಕ್ಟಿವೇಶನ್ ರಿಕ್ವೆಸ್ಟ್ ಫಾರ್ಮ್ನ ಸೆಂಡ್ ಮಾಡಿ ಸರ್ವಿಸಸ್ನ ಯೂಸ್ ಮಾಡ್ಕೊಳ್ಳಿ. ಸೊ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ 3 ಟೈಪ್ಸ್ ಅಲ್ಲಿ ವ್ಯಾಲೆಟ್ ಟಾಪ್ ಅಪ್ ಮಾಡ್ಕೋಬಹುದು ಅಂತ. ಸೊ ಇದಾಗಿತ್ತು ವ್ಯಾಲೆಟ್ ಟಾಪ್ ಅಪ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್. ಇನ್ನು ಹೆಚ್ಚು ತಿಳ್ಕೋಬೇಕು ನಮ್ಮ ಸೇವಾ ಬಂಧುವಿನ ಬಗ್ಗೆ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಆಲ್ರೆಡಿ ಅಪ್ಲೋಡ್ ಆಗಿರುವಂತಹ ವಿಡಿಯೋಸ್ನ ಒಮ್ಮೆ ಹೋಗಿ ಚೆಕ್ ಮಾಡಿ. ನಮ್ಮ ಯಾವುದೇ ಸರ್ವಿಸಸ್ ಬಗ್ಗೆ ಏನೇ ಡೌಟ್ಸ್ ಇರೋ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಬೇರೆ ಸರ್ವಿಸಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅಲ್ಲಿ ತನಕ ನಮಸ್ಕಾರ.